ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಅಖಂಡ ಕರ್ನಾಟಕದಂತ ಹುಡುಕಿ ಬ್ಯೂಟಿಫುಲ್ ಹುಡುಗನ್ನ ಹುಡುಕಿದ್ದೀನಿ. ಇವನೇ ನನ್ನ ಅಳಿಯ. ಬಾರೋ ವಿಶ್ ಮಾಡ್ಬಿಡೋಣ ಮಗ. ಹೋಗ್ರು ಇನ್ನೊಂದ್ ಚಪ್ಲಿ ಹೋಗಿ. ಅಳಿ ಅಂದ್ರೆ ಯಾರು ಇವರೆಲ್ಲ? ಇವರು ಮೋಸ್ಟ್ಲಿ ನಾನು ಫ್ಯಾನ್ಸ್. ಊಟ ಮಾಡಕ್ ಬಂದ್ರೆ ಮೂಲೆ ತಿನ್ಕೊಂಡು ಹೋಗ್ರಿ, ಬೇಕಾದ್ರೆ ಪಾರ್ಸಲ್ ತಗೊಂಡು ಹೋಗ್ರಿ ನಾಯಿಗಳ. ಎಲ್ರು ಈಗ್ಲೇ ಆಕ್ಟಿಂಗ್ ಚುರುಕು ಮಾಡ್ಕೊಬಿಟ್ಟಾರಲ್ಲೋ. ನೀವೇನ್ ಕಮ್ಮಿ ಇಲ್ಲ ಕಣ್ರ. ಶಿವ ಕಾರ್ತಿ ಅವನಿಗಿಂತ ಜಾಸ್ತಿ ಆಕ್ಟಿಂಗ್ ಇದೆ ನಿಮ್ಮ ಹತ್ರ. ಥ್ಯಾಂಕ್ ಯು ಮಾಡಿ ಹೆಂಗ್ ಮಾಡ್ತೀನಿ. ಯಾವ ನನ್ನ ಮಗನ ಅಡಿಗೆ ಮಾಡಿಸಿದ್ದು? ಒಂದು ಉಪ್ಪಿಲ್ಲ, ಹುಳಿಲ್ಲ, ಖಾರ ಇಲ್ಲ. ಇದು ಒಂದು ಮದುವೆ ನಾವು ಬದ್ಮಾಶ್. ಯಾರು ನೋಡ್ಕೊಂಡ್ ನನ್ನ ನೋಡ್ಕೊಂಡು ಮಾತಾಡ. ನಿಂದು ನೀ ಮಾಡು, ನಂದು ನಾ ಮಾಡ್ತೀನಿ. ನನ್ ತಂಟೆಗೆ ನೀನ್ ಬರಬೇಡ. ನಾವು ಹುಡುಗಿ ಕಣ, ನಾವ್ ಏನ್ ಬೇಕಾರ ಮಾಡ್ತೀವಿ. ನಾವು ಮಾಡಿದ್ದೆ ಸರಿ, ನಾನು ಮಾಡಿದ್ದೆ ಸರಿ ಕಣ. ನೀನು ಮಾಡಿದ್ದೇನು ಸರಿ ಇಲ್ಲ, ಸರಿ. ಬರಲ್ಲೇ ನನ್ನ ಮಕ್ಳು ಯಾರೋ ಕುಡ್ಕ ಬಂದ್ರು, ಒಂಚೂರು ಆ ಕಡೆ ಕರ್ಕೊಂಡು ಹೋಗ್ರು. ನಿಂದು ನೀನು ಆಕ್ಟಿಂಗ್ ಮಾಡ್ಗುರು, ನಮ್ಮ ಆಕ್ಟಿಂಗ್ ನಾವು ಮಾಡ್ತೀವಿ. ನಿನ್ ಮಧ್ಯೆ ಬಂದಿದ್ವಾ ನಾವು? ಇವನಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಆಕ್ಟಿಂಗ್ ಮಾಡ್ಬೇಕು. ನಿನಗ್ ಮೈಕೆ ಹಾಕ್ಲ, ನೀ ಅಂತ ಆಕ್ಟಿಂಗ್ ಮಾಡೋದು? ಅಲ್ಲ ಸಾರ್, ಯಾರು ನೀವು ಅಂತ ಕರ್ಕೊಂಡು ಕುಡ್ದ್ಬಿಟ್ಟ ಕರ್ಕೊಂಡು ಹೋಗವನ್ನ. ಬಾಬಾ ಕುತ್ಕ ಬರ ಸುಂದ್ರಿ. ಕಾರ್ತಿ ಶಿವ ಆಕ್ಟಿಂಗ್ ಅಂದ್ರೆ ಬರೀ ಕಿರ್ಚಾಡೋದಲ್ರ ಕಣ್ರು. ಅದ್ರಲ್ಲೊಂದು ಕಾಮಿಡಿ ಇರ್ಬೇಕು, ಎಮೋಷನ್ ಇರ್ಬೇಕು, ಅದ್ರಲ್ಲೊಂದು ಫೀಲಿಂಗ್ ಇರ್ಬೇಕು. ಇವಾಗ ಹೋಗಿ ಕಾಮಿಡಿ ಮಾಡ್ರಿ. ಕಾಮಿಡಿ ಹೆಂಗ್ ಮಾಡ್ತೀನಿ ಕಾಮಿಡಿ? ಗುಂಡಲಕನ ಗುಂಡಲೆ ಗುಂಡಲಕನ ಗುಂಡಲೆ ಗುಂಡಲಕನ ಗುಂಡಲೆ ಗುಂಡಲಕನ ಗುಂಡಲೆ. ನೀನ್ ಬಹಳ ಸೀರಿಯಸ್ ಆಗಿದ್ಯಾ, ಹಿಂಗಿದ್ರೆ ಪ್ರೈಸ್ ತಗೊಳಲ್ಲ. ಕಾಮಿಡಿ ಮಾಡ, ಕಾಮಿಡಿ. ನಾ ಮಾಡ್ಲಾ? ಮಾಡಿ ಮಾಡಿ ಮಾಡಿ. ಅಣ್ಣ ಬಾಯಿ ನಂಗೆ ಗುಟ್ಟಿ ಐತೀನಿ. ಗುಟ್ಟ ಒಂದು ಮಿಮಿಕ್ರಿ ಮಾಡಿ, ಮಿಮಿಕ್ರಿ ಮಿಮಿಕ್ರಿ ಮಾಡಿ. ಏ ಅಲ್ಲಪ್ಪ, ಮಾತಾಡಿದ್ರೆ ಸಾಕು ಅಲ್ಲಿಗೆ ಹೋಗ್ತಾನೆ. ನಿನ್ನ ಆಕ್ಟಿಂಗ್ ನೀನ್ ಮಾಡು. ಇಷ್ಟೋ ತನಕ ಒಂದು ರಿಯಾಕ್ಷನ್ ಕ್ಯಾಮ್ರಾ ಕೊಟ್ಟಿಲ್ಲ ಇವ. ಇವನೆಂತ ಆಕ್ಟಿಂಗ್ ಮಾಡ್ತಾನೆ? ಅಲ್ಲ, ನಿಂದು ನೀ ಮಾಡು, ನಂದು ನಾ ಮಾಡು. ನಿಂದು ನೀನು ಮಾಡು, ನಿನ್ನ ಮಾಡಿ ನಾನೇನೋ ಮಾಡಾನೆ. ಸುಮ್ನಿರಿ, ಇಲ್ಲ ಮೊದಲು ನಾನು ಹೇಳ್ತಾ ಇದ್ದೀನಿ. ಏನ್ರಿ ಇವ್ರದು ಮಧ್ಯಾಹ್ನ ಇದು? ಇವಳು ಏನ್ ಆಕ್ಟಿಂಗ್ ಮಾಡ್ತಾರೆ ಇವರು? ಒಂದೇ ಒಂದು ಡೈಲಾಗ್ ಕ್ಯಾಮ್ರಾ ಕೇಳ್ತಾ ಇಲ್ಲ. ನನ್ನ ಮಗಳಿಗೆ ಅವ್ರದ್ದು ಹೊಡೆದಿದ್ಯಾ? ಎಷ್ಟೊಂದು ಜನ್ಮಗಳು ಋಣಾನು ಬಂದಾನೆ ಏನು. ಇವತ್ತಿನ ದಿನ ಇವರಿಬ್ರು ಮದ್ವೆ ಆಗ್ತಿದ್ಯ ಅಂದ್ರೆ ಅದಕ್ಕೆಲ್ಲ ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಯಾವ ಮಾತಾಡಿಸೋ ಕ್ಯಾಮ್ರಾ ತ ಮಾತಾಡಿ. ನಿನಗೆ ಏನಾಗಿದ್ಯೋ? ಮದುವೆ ನಡೀತಾ. ಸುಮ್ಮನೆ ಇರ್ಬೇಕು. ಇಲ್ಲಿ ಏನ್ ನಡೀತಿದೆ, ಏನಕ್ಕೆ ಬಂದಿದ್ದಾರೆ ಎಲ್ಲರೂ ಅಂತ ನಮಗೆ ಗೊತ್ತು. ಮದುವೆ ನಡೀತಾ ಇದೆ. ಮದುವೆ ಅಲ್ಲ, ಸುಮ್ ಕುತ್ಕೊಂಡು ನಿಂದು ನೀ ಮಾಡು, ನಮ್ಮನ್ನ ನಾವು ಮಾಡ್ತೇವೆ. ಬರಲೇ ಈಗ ಯಾವ ತುಕಾಲಿ ಮದುವೆ ಅಲ್ಲ, ಮಾತಾಡಿದ ಸಾಕು. ಇಲ್ಗೋ ಕೆರ್ರ ಪುರ್ರ ಅಂತಾರೆ. ಏನಾಯ್ತಿಲ್ಲಿ? ಅಲ್ಲ, ಯಾರು ಇವರೆಲ್ಲ ಆಳಿ ಅಂದ್ರೆ ನಂಗೆ ಏನು ಸ್ವಲ್ಪ ಅರ್ಥ ಆಗ್ತಿಲ್ಲ ನನ್ಗೆ. ಇವರೆಲ್ಲ ಯಾರಾದ್ರೆ ಫ್ಯಾನ್ಸ್. ಏನ್ರು ಬರೀ ಕಾಮಿಡಿ ಮಾತ್ರ ಮಾಡ್ಕೊಂಡು ನಿಂತಿದ್ದೀರಲ್ಲ? ಸ್ವಲ್ಪ ಫೀಲಿಂಗ್, ಎಮೋಷನ್ ಬೇಕು ಕಣ. ಎಮೋಷನ್ ನೋಡಿ ಹೆಂಗ್ ಮಾಡಿ ತೋರಿಸ್ತಾನೆ. ಚುರಾಕು ಶಾಸ್ತ್ರ ಮಾಡೋಣ. ನಮ್ಮ ಅಕ್ಕನ್ ನಿಮಗೆ ಕೊಟ್ಟೇನ್ ಬಾವ, ಚಂದಾಗಿ ನೋಡ್ಕೋ ಬಾವ. ಗುರು ಸರ್ ಒಂಚೂರು ನನ್ನ ನೋಡಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಬಾವ. ನಮ್ಮ ಅಕ್ಕ ಚಂದ ನೋಡ್ಕೋ ಬಾವ. ಬಾವ ಬಾವ
ದೇವ್ರೇ ನಮ್ಮ ಅಕ್ಕ ಮುಂಚೆ ಕರೆಕ್ಟ್ ಆಗಿ ಇಡಿ ಗುರು ಸರ್ ನನ್ಗೊಂಚು ಮುಖ ನೋಡಿ ಮಾತಾಡಿಸ ಗುರು ಸರ್ ಅಲ್ಲೇ ಸುಮ್ಮನೆ ಕೆಪ್ಟೆ ಮನೆ ಹೊಡಿತಾನೆ. ನನ್ನ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ಳಿ, ಬಂಗಾರದಂಗ್ ಸಾಕಿದ್ದೆ. ಅದು ನನಗೆ ಹೇಳೋ ಕ್ಯಾಮ್ರಾ ನಿಂದು ನೀ ಮಾಡು, ನಮ್ದು ನಾವು ಮಾಡು, ನಿಂದು ನೀ ಮಾಡು. ಇವನ್ ಡೈಲಾಗ್ ಅಲ್ಲಿ ಎನರ್ಜಿ ಉಂಟು, ಕ್ಯಾಮ್ರಕ್ಕೆ ಹೇಳ್ತಾ ಇಲ್ಲ. ಇದನ್ನೇ ಅವ ಇದಕ್ಕೆ ಹೇಳಿದ್ರೆ 1 ಕೋಟಿ ಹೊಡಿತಿದ್ದ. ಏಯ್ ಬರೀ ಎಮೋಷನ್ ಮಾಡ್ಕೊಂಡಿದ್ದೀರಲ್ರೋ. ಮದ್ವೆ ಮನೆ ಅಂತಂದ್ರೆ ಒಂದು ಡ್ಯಾನ್ಸ್ ಕಿಂಚ್ ಬೇಡವಾ? ಕರೆಕ್ಟ್. ಒಂದು ಮದುವೆ ಮನೆಯಲ್ಲಿ ಬ್ಯಾಂಡ್ ಸೆಟ್ ಇಲ್ಲ, ಮ್ಯೂಸಿಕ್ ಇಲ್ಲ, ಒಂದು ಕುಣಿತ ಇಲ್ಲ, ಒಂದು ಹಾಡಿಲ್ಲ. ಯಾವ ಮದುವೆ ಗುರು ಇದು? ಯಾವ ಮದುವೆ ಗುರು ಇದು? ಇಲ್ಲಿ ಕೇಳು, ಅಲ್ಲೇನ್ ಕೇಳ್ತಿ? ಅಲ್ಲಿ ಯಾರವ್ರೆ ಅಂತ ಕೇಳ್ತಾ ಇದ್ಯಾ? ಅಲ್ಲಿ ಕೇಳಿದ್ರೆ ಇವ್ರ ಅಪ್ಪ ಬಂದು ದುಡ್ಡು ಕೊಟ್ಟನ. ಏಯ್ ಹಾಡು ಹಾಕ್ಸು ಗುರು, ಹಾಡು ಹಾಳಾಗೋಗ್ಲಿ ಮಾವ. ಒಂದೇ ಒಂದು ಹಾಡು ಹಾಕ್ಸ್ಬಿಟ್ಟು ಕುಡ್ಕೊಂಡು ಹೊರಟ ಬಿಡ್ತಾರೆ. ಯಾರಂತ ಹಾಕಪ್ಪ, ಹೋಗ್ಲಿ ತಗೆ. ಇದಕ್ಕೆ ಡ್ಯಾನ್ಸ್ ಅಂತಾರ ಇಲ್ಲಿ, ಇದಕ್ಕೆ ಡ್ಯಾನ್ಸ್ ಅಂತಾರ. ಡ್ಯಾನ್ಸ್ ಅಂದ್ರೆ ನಾ ಮಾಡಿ ತೋರ್ಸ್ತಾ ನೋಡು, ಅದು ಡ್ಯಾನ್ಸ್. ಮ್ಯೂಸಿಕ್ ಅಕ್ಕ ಏನ್ ನೋಡ್ತೀನಿ, ನಿಂದು ನೀ ಮಾಡೋ, ನಂದು ನಾ ಮಾಡ್ತೇನೆ. ಅವ್ನು ಮಾಡ್ತಾ ಇಲ್ಲ, ಸುಮ್ಮನೆ ತಲೆ ಮೇಲೆ ಪಂಚಿ ಹೊಡ್ಕೊ ಕೂತವನಲ್ಲೋ. ಗುರು ಆಕ್ಟಿಂಗ್ ಅಂದ್ರೆ ಬರೀ ಮೈಲ್ಡ್ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಾಯಿಲಿ ಎಲ್ಲ ಆಕ್ಟಿಂಗ್ ಮಾಡ್ತಾವ್ರೆ ತಾನೆ. ನೀನೇನ್ ಸೈಲೆಂಟ್ ಆಗಿ ಸುಮ್ಮನೆ ನಿಂತಿದ್ಯಾ? ಆಕ್ಟಿಂಗ್ ಮಾಡು. ಮೈಕ್ ಹಾಕಿಲ್ವಾ? ಮೋಸ್ಟ್ಲಿ ನಿಂಗೆ ಆಕ್ಟಿಂಗ್ ಬರಲ್ಲ. ಹಲೋ, ಯಾವನ ನಿಮ್ಮನ್ನು ಸೇರಿಸಿತ್ತು? ಹಲೋ, ಇಲ್ಲಿ ಮದುವೆ ಇಲ್ಲಿ ಮದುವೆ ನಡೀತಾ ಇರೋದು ಏನ್ ಆಟ ಆಡ್ತಾ ಇದ್ದೀರಾ? ಯಾವ ಕೋಟ್ಯಾಧೀಶ್ವರ ಮಗಳು ಮದುವೆ ಆಗ್ತಾ ಇದ್ದೀನಿ, ಬಂದ್ಬಿಟ್ಟು ಹೆಂಗಂದ್ರೆ ಕುಳಿತಾ ಇದ್ದೀರಲ್ಲ, ಯಾವ ನಿಮಗೆ ಕರ್ಸಿದಿಲ್ಲಿ? ಯಾವ್ದು ಮದುವೆ ಗುರು? ಇದು ಏನಂತ ನಂಗೆ ಗೊತ್ತು. ನಿನ್ನಂಗ ನಾನ್ ಚಂದ್ರು ನನ್ ಮಗ ಅಲ್ಲ. ರೋಡಲ್ಲಿ ಇಟ್ಕೊಂಡು ನಾನೇನು ಹುಡುಗಿಯರಿಗೆ ಲೈನ್ ಹೊಡಿಯಲ್ಲ ಗುರು, ಚುಡಾಯ್ತಲ್ಲ ಗುರು. ಏನ್ ಹೇಳ್ತಾವ ನೀನು? ಅಲ್ಲ, ನಾನು ಯಾವ್ದೋ ಹುಡುಗಿನ ರೇಕ್ಸಿಲ್ಲ ಮಾವ. ಸಖತ್ ರಿಯಾಕ್ಷನ್ ಕೊಟ್ಟೆ. ಇದನ್ನೇ ಕ್ಯಾಮ್ರಾ ಕೊಟ್ಟಿದ್ರು 1 ಕೋಟಿ ನಿಂಗೆ. ಮಾತಾಡಿದ್ರೆ ಅವನು ಕೆಪ್ಪಲ ಹೊಡಿದ್ರು ಅಂತ ಹಳ್ತಿದ್ದ ಕುತ್ಕೊಂಡೆ. ನಾಯಿ ನನ್ನ ಮಗನೇ, ನಿಂಗೆ ನಾಚಿಕೆ ಮನೆ ಬರೋದಿಲ್ವೇನೋ? ನನಗೆ ಇನ್ನಂತ ಗಂಡು ಬೇಡ. ಅಲ್ಲ ಕಡೆ, ನಾನು ಹೇಳದ್ ಕೇಳೆ, ಬೇರೆ ಮದ್ವೆ ಮಾಡಿಸಮ್ಮ. ನನ್ನ ಮಗಳ ನಿಂಗೆ ಕೊಡಲ ಅಷ್ಟೇ. ಮಗಳೇ ನಡಿಯಮ್ಮ. ಹಲೋ, ಬರ ಇಲ್ಲಿ. ಏನು ಪಾರ್ಥ, ಕಂಗ್ರಾಚುಲೇಷನ್ ಮಗ. ಅಲ್ಲ ಕಣ್ರು, ಈ ನನ್ನ ಮಕ್ಳು ಯಾರು ಅಂತ ಗೊತ್ತಿದೆ, ಸುಮ್ಮನೆ ಕ್ಯಾಮ್ರಾ ಮುಂದೆನೆ ಆಟಾಡ್ತಾವ್ರು, ಏನು ಅಂತ ಗೊತ್ತಾಗ್ತಲ್ವಲ್ಲ. ಮಜಣ್ಣ, ಆಗ್ಲೇ ಮದ್ವೆಗ್ ಬಂದಾಗ ನಮ್ಗೆ ಏನಂದೆ? ನಾಯಿ ತರ ಲೂಟ ಹಾಕ್ತಾರೆ, ತಿನ್ಕೊಂಡು ಹೊರಟೋಗು ಅಂದೆ. ಒಬ್ಬ ಫ್ರೆಂಡ್ಗೆ ಹೇಳಮ್ಮ ಅಂತ. ಅದು ಒಬ್ಬ ಫ್ರೆಂಡ್ಗೆ ಹಂಗೆ ಹೇಳ್ಬೋದಾ ನೀನು? ಹೇಳ್ಬೋದಾ? ಅದಕ್ಕೆ ನನ್ನ ಮಕ್ಕಳು ಸಂತೆಗೆ ಹೋಯ್ತಾ ಇದ್ರು. ಇಲ್ಲಿ ನಡೀತಾ ಇರೋದು ಮದ್ವೆ ಅಲ್ಲ, ಒಂದು ರಿಯಾಲಿಟಿ ಶೋ. ಇದ್ರಲ್ಲಿ ಗೆದ್ರೆ 1 ಕೋಟಿ ಕೊಟ್ಟು ಒಂದು ಚಾನ್ಸ್ ಕೊಡ್ತಾರೆ ಅಂತ ಹೇಳ್ದೆ. ನನ್ನ ಮಕ್ಕಳು ನೋಡು, ಇನ್ನು ಕ್ಯಾರೆಕ್ಟರ್ ಬಿಟ್ಟು ಆಚೆಗೆ ಬರ್ತಾ ಇಲ್ಲ. ನನ್ನ ಜೀವನ ಇಲ್ಲಿರೋ ಎಲ್ಲಾ ಆಕ್ಟಿಂಗು ಮಾಡಿದೀವಿ, ಫೈಟಿಂಗ್ ಒಂದು ಬಿಟ್ಟಿದ್ವಿ. ಅವ್ರು 3 ಜನ ಆ ಕಡೆ ಹೋಗಿ ಫೈಟಿಂಗ್ ಮಾಡಿ ಫಸ್ಟ್ ಪ್ರೈಸ್ ತಗೊಂಡ್ರ ನಾವೇನ್ ಮಾಡ್ಬೇಕೀಗ? ಫೈಟಿಂಗ್ ಮಾಡ್ಬೇಕು. ಫಸ್ಟ್ ಪ್ರೈಸ್ ನಾವ ತಗೋಬೇಕು. ಅಲ್ಲ ಕಡ್ರಲ್ಲ, ಇಲ್ಲಿ ಹೇಳ ಕ್ಯಾಮ್ರಾ. ಕಮಾನ್. ಅಲ್ಲ, ಒಬ್ಬ ಫ್ರೆಂಡ್ನ ಅವಮಾನ ಮಾಡಿದಕ್ಕೆ ನನ್ನ ಮಕ್ಕಳು ಹಾಗೆ ಇಟ್ಕೊಂಡು ಇಷ್ಟೆಲ್ಲ ಮಾಡ್ಬಿಟ್ರಲ್ಲ. ಅಬಾಬಾಬಾ, ನಮ್ನೆಲ್ಲ ಮನಿ ಕಳಿಸ್ಬಿಟ್ಟು ಇವನು ಒಬ್ನೇ ಆಕ್ಟಿಂಗ್ ಮಾಡ್ತಾವನಲ್ಲ. ಇವಾಗ ನಾವೇನು ಮಾಡ್ಬೇಕು?
ಚಾಮರಾಜನಗರದ ಡಾಕ್ಟರ್ BR ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಜನಸಾಗರದ ಮಧ್ಯೆ ಸುಸಂಸ್ಕೃತ ಜನರ ಮಧ್ಯೆ ನಾವು ಸಾಕಷ್ಟು ಮಜಾ ಮಾಡಿದೀವಿ. ನಿಮ್ಮ ಪ್ರೀತಿಗೆ, ನಿಮ್ಮ ಎನರ್ಜಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಇವತ್ತಿಗೆ ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮ್ಮ ಜಡ್ಜಸ್ ಹಾಗೂ ನಮ್ಮ ಮಜಾ ಭಾರತದ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮಜಾ ಭಾರತದ ಕುಟುಂಬ. ಇವ್ರು ಎಲ್ಲರೂ ನಿಮ್ಮ ಮನೆ ಮಕ್ಕಳು. ನಿಮಗೋಸ್ಕರ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 8 ಗಂಟೆಗೆ ಕಲರ್ಸ್ ಸೂಪರ್ನಲ್ಲಿ ನಿಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾರೆ ಇರ್ತಾರೆ. ನಿಮ್ಮ ಪ್ರೀತಿ ಯಾವಾಗಲೂ ಇವ್ರ ಮೇಲೆ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗುರುಜಿ, ಹೇಗನಿಸ್ತು ನಮ್ಮ ಚಾಮರಾಜನಗರದ ಈ ಕಾರ್ಯಕ್ರಮ? ಲವ್ ಯು ಆಲ್. ಓಕೆ, 3 ಪದಗಳಲ್ಲಿ ಮುಗಿಸ್ಬಿಟ್ರು ಲವ್ ಯು ಆಲ್ ಅಂತ. ಈಗ ರಚ್ಚಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಏನ್ ಹೇಳಿ ನಾನು ಇಷ್ಟೊತ್ತವರೆಗೂ ಇಲ್ಲಿದ್ದು ನಮ್ಮೊಟ್ಟಿಗಿದ್ದು ಇಷ್ಟು ಎನರ್ಜಿ ಕೊಟ್ಟು ತುಂಬಾನೇ ಎಂಜಾಯ್ ಮಾಡಿ ನಮ್ಮ ಜೊತೆ ಮಜಾ ಮಾಡಿ ಪ್ರತಿಯೊಂದು ಸ್ಕಿಟ್ಸ್ಗೂ ತುಂಬ ಎಂಕರೇಜ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಪ್ರತಿಯೊಬ್ಬರಿಗೂ ನಿಮ್ಮ ಊರಿಗೆ ಮತ್ತೊಮ್ಮೆ ಬರ್ತೀವಿ ನಾವು. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ಆಶೀರ್ವಾದ ನಮ್ಮ ಎಲ್ಲರ ಮೇಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ತುಂಬ ಖುಷಿ ಆಗ್ತಿದೆ ಕಂಡ್ರು ನಾನು ಇಲ್ಲಿಗೆ ಬಂದಿದ್ದು. ಓಕೆ, ಲವ್ ಯು. ಥ್ಯಾಂಕ್ ಯು ಸೋ ಮಚ್ ರಚಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ನಿಮ್ಮೆಲ್ರಿಗೂ ಹೇಳಲೇಬೇಕು. ಯಾಕಂದ್ರೆ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಿಮ್ಮ ಸಪೋರ್ಟ್ ನಮಗಿದೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ